ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ NMMS ಅಲ್ಲಿ ಸ್ಯಾಟ್ ಪೇಪರ್ 2 ಈ ವಿಷಯದಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಭೌತಶಾಸ್ತ್ರದಲ್ಲಿ ಮುಂದುವರೆದ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಅದರಲ್ಲಿ 19ನೇ ಪ್ರಶ್ನೆ, ಮುಂದಿನ ವಸ್ತುಗಳಲ್ಲಿ ಒಂದು ಪ್ರತಿದೀಪ್ತ ವಸ್ತು ಯಾವುದು ಅಂತ ಕೇಳಿದರೆ ಅಂದರೆ ಫ್ಲೋರೋಸೆಂಟ್ ಸಬ್ಸ್ಟೆನ್ಸ್. ಸೊ ಆನ್ಸರು ಆಪ್ಷನ್ ಡಿ, ವಿದ್ಯುತ್ ಬಲ್ಬ್ ಆಗಿದೆ. 19ನೇ ಪ್ರಶ್ನೆಗೆ ಪ್ರತಿದೀಪ್ತ ವಸ್ತು ವಿದ್ಯುತ್ ಬಲ್ಬ್. 20ನೇ ಪ್ರಶ್ನೆ, ಕಾಮನ ಬಿಲ್ಲಿನಲ್ಲಿ ಕಾಣದಿರುವ ಒಂದು ಬಣ್ಣ. 7 ಬಣ್ಣಗಳು ಸೇರಿ ಬಿಳಿ ಬಣ್ಣ ಆಗಿರುತ್ತೆ. ಆ 7 ಬಣ್ಣಗಳಲ್ಲಿ ಕಾಮನ ಬಿಲ್ಲಿನಲ್ಲಿ ಕಾಣದಿರುವ ಒಂದು ಬಣ್ಣ ಯಾವುದು ಅಂದರೆ ಊದ ಬಣ್ಣ. ಆಪ್ಷನ್ ಸಿ, ಊದ ಅಂದರೆ ಇಂಡಿಗೋ ಬಣ್ಣ ನಮಗೆ ಕಾಣಿಸಲ್ಲ. ದ ಕಲರ್ ದಟ್ ಡಸ್ ನಾಟ್ ಅಪಿಯರ್ ಇನ್ ದ ರೇನ್ಬೋ ಇಸ್ ಇಂಡಿಗೋ. 21ನೇ ಪ್ರಶ್ನೆ, ಇಂಗ್ಲಿಷ್ ವರ್ಣಮಾಲೆಯ ಟಿ ಅಕ್ಷರವನ್ನು ಸಮತಲ ದರ್ಪಣದ ಮುಂದೆ ಇರಿಸಿದೆ. ಸೊ ಅದರ ಬಿಂಬ ಹೇಗಿರುತ್ತೆ? ಟಿ ಅಕ್ಷರನ ಸಮತಲ ದರ್ಪಣದ ಮುಂದೆ ಇಟ್ಟಾಗ ಟೀನೇ ಆಗಿರುತ್ತೆ. ಹಾಗಾಗಿ 21ನೇ ಪ್ರಶ್ನೆಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಬಿ ಸಿ ಡಿ ಇದೆ, ಆ್ಯಕ್ಚುಲಿ ಇದು ಡಿ ಎಲ್ಲ ಬಿ. ಸೊ ಇದರಲ್ಲಿ ಚಿತ್ರ ಯಾವ್ದು ಬರುತ್ತೆ ಅಂದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ 21st ಕ್ವಶನ್. ಮುಂದಿನ ಪ್ರಶ್ನೆಗೆ ಹೋಗೋಣ. 22ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಫಿಗರ್ ಇಲಸ್ಟ್ರೇಟ್ಸ್ ದ ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್? ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್ನ ಯಾವ ಚಿತ್ರ ನಮಗೆ ಸೂಚಿಸುತ್ತೆ ಅಂತ. ಮುಂದೆ ನೀಡಿರುವ ಯಾವ ಚಿತ್ರವನ್ನು ಬೆಳಕಿನ ಪ್ರತಿಫಲನದ ಮೊದಲನೇ ನಿಯಮವನ್ನು ಸೂಚಿಸುತ್ತೆ? ಸೊ ಇಲ್ಲಿ ಕೋನ 55 ಡಿಗ್ರಿ ಇದೆ, 35 ಇದೆ, ಇಲ್ಲಿ 35, 55 ಇದೆ, 35, ಇಲ್ಲಿ 35 ಇದೆ, ಇಲ್ಲಿ 35, ಇಲ್ಲಿ 35 ಇದೆ. ಪತನ ಕಿರಣ, ಪ್ರತಿಫಲನ ಕಿರಣ, ಪತನ ಬಿಂದುವಿನಿಂದ ಎಳೆದ ಲಂಬ, ಈ ಮೂರು ಏನಾಗಿರಬೇಕಪ್ಪ ಅಂದರೆ ಒಂದೇ ಸಮತಲದಲ್ಲಿರಬೇಕು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ ವಿದ್ಯಾರ್ಥಿಗಳು. ಈ ಕೋನ ಈ ಕೋನಕ್ಕೆ ಸಮನಾಗಿದೆ. ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತೆ, ಇದು 2ನೇ ನಿಯಮ. ಸೊ ಪತನ ಬಿಂದುವಿನಿಂದ ಎಳೆದ ಲಂಬ, ಈ ಮೂರು ಸಹ ಒಂದೇ ಸಮತಲದ ಮೇಲೆ ಇರಬೇಕು ಅನ್ನೋದು ನಿಯಮ 1 ಆಗಿದೆ. ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್. ಸೊ ಇಲ್ಲಿಗೆ ಬೆಳಕು ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಮುಕ್ತಾಯವಾಗುತ್ತೆ. ನೆಕ್ಸ್ಟ್ ಯಾವ ಪಾಠ ಬರುತ್ತೆ ನೋಡೋಣ. ಘರ್ಷಣೆ, ಫ್ರಿಕ್ಷನ್. ಸೊ ಘರ್ಷಣೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಒಬ್ಬ ಹುಡುಗ ರಸ್ತೆಯಲ್ಲಿ ಸೈಕಲ್ನಲ್ಲಿ ಚಲಿಸುತ್ತಿದ್ದಾನೆ. ಸೈಕಲ್ನ ಚಕ್ರವು ರಸ್ತೆಯೊಡನೆ ಉಂಟು ಮಾಡುವ ಘರ್ಷಣಾ ಬಲದ ದಿಕ್ಕು. ಸೊ ಒಬ್ಬ ಹುಡುಗ ರಸ್ತೆಯಲ್ಲಿ ಸೈಕಲಲ್ಲಿ ಚಲಿಸ್ತಾ ಇದ್ದಾನೆ. ಸೈಕಲ್ನ ಚಕ್ರವು ರಸ್ತೆಯೊಡನೆ ಉಂಟು ಮಾಡುವ ಘರ್ಷಣಾ ಬಲದ ದಿಕ್ಕು ಏನಾಗಿರುತ್ತೆ? ಮುಮ್ಮುಖವಾಗಿರುತ್ತೆ, ಹಿಮ್ಮುಖವಾಗಿರುತ್ತದೆ, ಯಾವುದೇ ದಿಕ್ಕಿನಲ್ಲಾದರೂ ಇರಬಹುದು. ಘರ್ಷಣ ಬಲವೇ ಉಂಟಾಗುವುದಿಲ್ಲ. ಸೊ ಘರ್ಷಣ ಬಲ ಯಾವಾಗಲೂ ಏನಾಗಿರುತ್ತೆ ಇಲ್ಲಿ ಅಂದರೆ ಮುಂದೆ ಚಲಿಸ್ತಾ ಇದ್ದಾನೆ ಅಂದರೆ ಹಿಮ್ಮುಖವಾಗಿ ಉಂಟಾಗುತ್ತೆ. ಬಿ ಇನ್ ದ ಬ್ಯಾಕ್ವರ್ಡ್ ಡೈರೆಕ್ಷನ್, ಇಟ್ ಈಸ್ ಫ್ರಿಕ್ಷನಲ್ ಫೋರ್ಸ್, ಹಿಮ್ಮುಖವಾಗಿರುತ್ತೆ. 23ಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ. 24ನೇ ಪ್ರಶ್ನೆ, ವಿಮಾನದ ಮುಂಭಾಗವು ಸರಿಸುಮಾರು ಮೊನಚಾಗಿರುತ್ತದೆ. ಇದರಿಂದ ವಿಮಾನದ ತೂಕವನ್ನು ಕಡಿಮೆಗೊಳಿಸಬಹುದು, ಗಾಳಿಯಿಂದ ಆಗುವ ಘರ್ಷಣೆಯನ್ನು ತಗ್ಗಿಸಬಹುದು, ವಿಮಾನವು ನೋಡಲು ವಿಶಿಷ್ಟವಾಗಿರುತ್ತದೆ, ಘರ್ಷಣೆಯನ್ನು ಹೆಚ್ಚಿಸಬಹುದು. ಸರಿಯಾದ ಉತ್ತರ ಆಪ್ಷನ್ ಬಿ, ಗಾಳಿಯಿಂದ ಆಗುವ ಘರ್ಷಣೆಯನ್ನು ತಗ್ಗಿಸಬಹುದು. ರೆಡ್ಯೂಸಸ್ ದ ಫ್ರಿಕ್ಷನ್ ಡ್ಯೂ ಟು ಏರ್ ಇಸ್ ದ ಆನ್ಸರ್. 24th ಆಪ್ಷನ್ ಬಿ. 25ನೇ ಪ್ರಶ್ನೆ, ಮಂಜುಗಡ್ಡೆಯ ಮೇಲೆ ಬರಿಗಾಲಿನಲ್ಲಿ ನಡೆಯುವಾಗ ಹೆಚ್ಚು ಜಾರುತ್ತದೆ ಏಕೆಂದರೆ? ಮಂಜಿನ ಮೇಲ್ಮೈ ಹೆಚ್ಚಿನ ಘರ್ಷಣೆಯನ್ನು ಉಂಟು ಮಾಡುತ್ತೆ, ಮಂಜಿನ ಮೇಲ್ಮೈ ಕಡಿಮೆ ಘರ್ಷಣೆಯನ್ನು ಉಂಟು ಮಾಡುತ್ತೆ, ಬರಿಗಾಲು ನುಣುಪಾಗಿದ್ದು ಜಾರುತ್ತದೆ, ಮಂಜಿನ ಮೇಲೆ ನಡೆಯುವ ಅಭ್ಯಾಸವಿರುವುದಿಲ್ಲ. ಸೊ ಇಲ್ಲಿ ಫ್ರಿಕ್ಷನ್ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಸರ್ಫೇಸ್ ಆಫ್ ಐಸ್ ಪ್ರೊವೈಡ್ಸ್ ಲೆಸ್ ಫ್ರಿಕ್ಷನ್. ಮಂಜಿನ ಮೇಲ್ಮೈ ಕಡಿಮೆ ಘರ್ಷಣೆಯನ್ನು ಮಾಡುತ್ತೆ. ಹಾಗಾಗಿ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ. ವೈಲ್ ವಾಕಿಂಗ್
barefooted on ice, it slips. This is because of surface of ice provides less friction. 26ನೇ ಪ್ರಶ್ನೆ. ಸ್ಮಿತಾ ಆಟಿಕೆಯ ಕಾರನ್ನು ಒಣಗಿರುವ ಮಾರ್ಬಲ್, ತೇವವಾಗಿರುವ ಮಾರ್ಬಲ್, ದಿನಪತ್ರಿಕೆ ಮತ್ತು ಹರಡಿರುವ ಟವಲ್ ಮೇಲೆ ಓಡಿಸುತ್ತಾಳೆ. ಕಾರಿನ ಮೇಲೆ ಉಂಟಾಗುವ ಘರ್ಷಣ ಬಲದ ಏರಿಕೆ ಕ್ರಮ. ಎಲ್ಲಿ ಘರ್ಷಣ ಬಲ ಹೆಚ್ಚಾಗ್ತಾ ಹೋಗುತ್ತೆ? ಒಣಗಿರುವ ಮಾರ್ಬಲ್ ಇದೆ, ತೇವವಾಗಿರೋ ಮಾರ್ಬಲ್ ಇದೆ, ದಿನಪತ್ರಿಕೆ ಮತ್ತು ಹರಡಿರುವ ಟವಲ್ ಮೇಲೆ ಇದೆ. ಸೊ ಘರ್ಷಣ ಬಲ ಉಂಟಾಗ್ತಕ್ಕಂಥ ಘರ್ಷಣ ಬಲದ ಏರಿಕೆ ಕ್ರಮ ಅಂದರೆ ಫಸ್ಟು ತೇವವಾಗಿರೋ ಮಾರ್ಬಲಲ್ಲಿ ಘರ್ಷಣ ಬಲ ಕಡಿಮೆ ಇರುತ್ತೆ, ಒಣಗಿರುವ ಮಾರ್ಬಲಲ್ಲಿ ಘರ್ಷಣ ಬಲ ಇನ್ನೂ ಹೆಚ್ಚಾಗುತ್ತೆ, ದಿನಪತ್ರಿಕೆ ಮತ್ತು ಹರಡಿರುವ ಟವಲ್ ಮೇಲೆ ಘರ್ಷಣ ಬಲ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಸೊ 26ನೇ ಪ್ರಶ್ನೆಗೆ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿದೆ. ವೆಟ್ ಮಾರ್ಬಲ್ ಫ್ಲೋರ್, ಡ್ರೈ ಮಾರ್ಬಲ್ ಫ್ಲೋರ್, ನ್ಯೂಸ್ ಪೇಪರ್ ಟವಲ್. ದಟ್ ಈಸ್ ದ ರೈಟ್ ಆನ್ಸರ್. 27ನೇ ಪ್ರಶ್ನೆ. ನಮ್ಮ ಸುತ್ತಲೂ ಯಾವಾಗಲೂ ವರ್ತಿಸುವ ಎರಡು ಸಾಮಾನ್ಯ ಬಲಗಳು ಯಾವುದು? ನಮ್ಮ ಸುತ್ತಲೂ ಯಾವಾಗಲೂ ವರ್ತಿಸುವ ಎರಡು ಸಾಮಾನ್ಯ ಬಲಗಳು. ದ ಟೂ ಕಾಮನ್ ಫೋರ್ಸಸ್ ದಟ್ ಎಕ್ಸಿಟ್ಸ್ ಎವ್ರಿವೇರ್ ಅರೌಂಡ್ ಆಸ್ ಆರ್. ಸೊ ಗ್ರಾವಿಟೇಷನಲ್ ಫೋರ್ಸ್ ಆ್ಯಂಡ್ ಫ್ರಿಕ್ಷನ್. ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಎ, ಗುರುತ್ವ ಮತ್ತು ಘರ್ಷಣೆ. ಇವು ಯಾವಾಗಲೂ ಸಹ ನಮ್ಮ ಸುತ್ತಲೂ ಇರ್ತಕ್ಕಂಥ ಸಾಮಾನ್ಯ ಬಲಗಳು ಆಗಿದೆ. 28ನೇ ಪ್ರಶ್ನೆ. ತರಳದ ಘರ್ಷಣೆಯು ಅವಲಂಬಿತವಾಗಿರುವ ಒಂದು ಅಂಶ. ತರಳದ ಘರ್ಷಣೆಯು ಅವಲಂಬಿತವಾಗಿರುವ ಒಂದು ಅಂಶ. ದ ಫ್ರಿಕ್ಷನ್ ಪ್ರೊಡ್ಯೂಸ್ಡ್ ಬೈ ಫ್ಲೂಯಿಡ್ಸ್ ಡಿಪೆಂಡ್ಸ್ ಆನ್. ಏನಾಗಿರುತ್ತೆ? ತರಳದ ವೇಗ, ವಸ್ತುವಿನ ಆಕಾರ, ತರಳದ ಸ್ವಭಾವ, ಈ ಮೂರನ್ನು ಒಳಗೊಂಡಿರುತ್ತೆ. ಸೊ ಮೇಲಿನ ಎಲ್ಲವೂ. ಸ್ಪೀಡ್ ಆಫ್ ದ ಫ್ಲೂಯಿಡ್, ಶೇಪ್ ಆಫ್ ದ ಆಬ್ಜೆಕ್ಟ್, ನೇಚರ್ ಆಫ್ ದ ಫ್ಲೂಯಿಡ್. ಸೊ ಆಲ್ ದೀಸ್. ಆನ್ಸರ್ ಈಸ್ ಆಪ್ಷನ್ ಡಿ, ಆಲ್ ದೀಸ್. ತರಳ ಅಂದರೆ ಫ್ಲೂಯಿಡ್ಸ್ ಅವಲಂಬಿತವಾಗಿರುವ ಅಂಶ, ಮೇಲಿನ ಎಲ್ಲವೂ ಆಗಿರುತ್ತೆ. 29ರ ಪ್ರಶ್ನೆ, ಘರ್ಷಣೆಯಲ್ಲಿ ಪಠದ ಕೊನೆಯ ಪ್ರಶ್ನೆ. ಗಾಡಿಯೊಂದನ್ನು ಎಳೆಯುವಾಗ ಕುದುರೆಯು ಆರಂಭದಲ್ಲಿ ಹೆಚ್ಚು ಬಲವನ್ನು ಪ್ರಯೋಗಿಸಬೇಕು. ಇದಕ್ಕೆ ಕಾರಣವೇನು? ದ ಪುಲ್ ಎ ಕಾರ್ಟ್ ಇನಿಷಿಯಲಿ ಎ ಹಾರ್ಸ್ ಹ್ಯಾಸ್ ಟು ಅಪ್ಲೈ ಮೋರ್ ಫೋರ್ಸ್. ದ ರೀಸನ್ ಈಸ್. ಏನಿದೆ? ಆಪ್ಷನ್ ಎ, ಸ್ಥಿರ ಘರ್ಷಣೆಯು ಕ್ರಿಯಾತ್ಮಕ ಘರ್ಷಣೆಗಿಂತ ಹೆಚ್ಚಾಗಿರುವುದು. ಜಾರು ಘರ್ಷಣೆಯು ಉರುಳು ಘರ್ಷಣೆಗಿಂತ ಹೆಚ್ಚಾಗಿರುವುದು. ಗಾಡಿಯು ನಿಶ್ಚಲವಾದಾಗ ಘರ್ಷಣಾ ಬಲಗಳು ನಿಲ್ಲದಿರುವುದು. ಗಾಳಿಯ ಘರ್ಷಣೆಯು ಆರಂಭಿಕವಾಗಿ ಹೆಚ್ಚಾಗಿರುವುದು. ಸೊ ಇದಕ್ಕೆ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಎ, ಸ್ಥಿರ ಘರ್ಷಣೆಯು ಕ್ರಿಯಾತ್ಮಕ ಘರ್ಷಣೆಗಿಂತ ಹೆಚ್ಚಾಗಿರುತ್ತೆ. ಸ್ಥಿರ ಘರ್ಷಣೆ ಸ್ಟಾಪ್ ಆಗಿರುತ್ತೆ, ಘರ್ಷಣೆಯಲ್ಲಿ ಸ್ಥಿರ ಘರ್ಷಣೆ ಕ್ರಿಯಾತ್ಮಕ ಘರ್ಷಣೆಗಿಂತ ಹೆಚ್ಚಾಗಿರೋದ್ರಿಂದ ಅದು ಹೆಚ್ಚು ಬಲವನ್ನು ಪ್ರಯೋಗಿಸಬೇಕಾಗುತ್ತೆ. ಸೊ ಇಮೈಟಿಂಗ್ ಫ್ರಿಕ್ಷನ್ ವಿಲ್ ಬಿ ಗ್ರೇಟರ್ ದ್ಯಾನ್ ಡೈನಮಿಕ್ ಫ್ರಿಕ್ಷನ್. ವಿದ್ಯಾರ್ಥಿಗಳೇ, ಇಲ್ಲಿಗೆ ಘರ್ಷಣೆಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ. ಸೊ ಮುಂದಿನ ವಿಡಿಯೋದಲ್ಲಿ ಮುಂದುವರಿದ ಪ್ರಶ್ನೆಗಳನ್ನು ಕಲಿಯುತ್ತಾ ಹೋಗೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.